ಈ ಚಲನ್ ವ್ಯವಸ್ಥೆ ಸ್ಟಾರ್ಟ್ ಮಾಡಿದ್ದೀವಿ. ಈ ಚಲನ್ನಿಂದ ಈಗ ನಿಯರ್ಲಿ 2500 ಅಷ್ಟು ಪ್ರಕರಣಗಳಿಗಾಗಲೇ ದಾಖಲಾಗಿದೆ. ಅದಲ್ಲದೆ ಇದರಲ್ಲಿ ಈ ಚಾನಲ್ ಮುಖಾಂತರ ನಾನು ಸಾರ್ವಜನಿಕರಿಗೆ ಹೇಳೋದೇನಂತಂದರೆ, ಪೊಲೀಸ್ ಸಿಬ್ಬಂದಿ ನಿಂತರೆ ಮಾತ್ರ ಅಲ್ಲಿ ಟ್ರಾಫಿಕ್ ಕಂಪ್ಲೇಂಟ್ಸ್ ಮಾಡ್ತಾ ಇದ್ದಾರೆ. ಟ್ರಾಫಿಕ್ ಒಂದು ವೇಳೆ ಸಿಬ್ಬಂದಿ ಇಲ್ಲ ಅಂತಂದರೆ ವೈಲೇಷನ್ಸ್ಗಳು ಈಗ ಸುಮಾರು ಪ್ರತಿಶತ ಕಡಿಮೆ ಆಗಿದೆ. ವಿ ಆರ್ ಸೀಯಿಂಗ್ ಲಾಟ್ ಆಫ್ ಇಂಪ್ರೂವ್ಮೆಂಟ್. ಬಟ್ ಆದರೂ ಕೆಲವು ಕಡೆ ವೈಲೇಟ್ ಮಾಡ್ತಾ ಇದ್ದಾರೆ. ಅವರಿಗೆ ನನ್ನ ವಿನಂತಿ ಏನಂತಂದರೆ, ಸಿಬ್ಬಂದಿ ಇದ್ದರೆ ಅಷ್ಟೇ ಸಂಚಾರ ನಿಯಮ ಪಾಲನೆ ಮಾಡಬೇಕಂತಲ್ಲ. ನಮ್ಮ ನಿಯರ್ಲಿ 113 CCTV ಕ್ಯಾಮ್ರಾ ಇದೆ ಮತ್ತು POS ಮಷಿನ್ಸ್ಗಳ ಮುಖಾಂತರ ನಾವು ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ. ಮತ್ತು ಎಲ್ಲ ಸಿಬ್ಬಂದಿಯವರಿಗೂ ಕೂಡ ನಾವು ಅವೇರ್ನೆಸ್ ಮಾಡಿದ್ದೀವಿ. ಫೋಟೋಗಳ ಮುಖಾಂತರ ಕಳಿಸಿ ನಮ್ಮ ವಾಟ್ಸಪ್ ಕಂಟ್ರೋಲ್ ರೂಮ್ ಏನಿದೆ ಆ ವಾಟ್ಸಪ್ಪಿಗೆ ಬಂದ ಒಂದು ಮಾಹಿತಿ ಆಧಾರದ ಮೇಲೇನೂ ನಾವು ಈ ಚಲನ್ಗಳನ್ನು ಜನ್ರೇಟ್ ಮಾಡ್ತಾ ಇದ್ದೀವಿ. ಅದಲ್ಲದೆ ಈಗೇನು ನಾವು ಅಪಘಾತಗಳಾಗಿದ್ದು ನಾವು ಲಾಸ್ಟ್ ಇಯರ್ ಅದನ್ನೆಲ್ಲ ವಿಮರ್ಶೆ ಮಾಡಿ ಎಲ್ಲೆಲ್ಲಿ ಅಪಘಾತಗಳಾಗ್ತಾ ಇದೆಯೋ ಮತ್ತು ಅಪಘಾತಕ್ಕೆ ಕಾರಣ ಏನಾಗ್ತಾ ಇದೆ, ಈ ಸಿಗ್ನಲ್ ಜಂಪ್ ಮಾಡುವಂಥದ್ದು, ಓವರ್ ಸ್ಪೀಡಿಂಗ್ ಇರುವಂಥದ್ದು, ಡ್ರಂಕ್ ಆ್ಯಂಡ್ ಡ್ರೈವು, ಆಟೋದವರ ಇಂಡಿಸಿಪ್ಲಿನ್, ಇವೆಲ್ಲ ತೆಗೆದುಕೊಂಡು ಒಂದು ವಿಶೇಷ ಕಾರ್ಯಾಚರಣೆಯನ್ನು ಮಾಡಿದ್ದೀವಿ ನಾವು ಲಾಸ್ಟ್ ಮಂತಲ್ಲಿ ಜನವರಿಯಲ್ಲಿ. ಈಗ ತಮಗೆ ಅಂಕಿಅಂಶಗಳು ಇದ್ರೂ ನಿಮಗೆ ನೀಡ್ತೀವಿ. ಇದರಲ್ಲಿ ನಾವು ತೆಗೆದುಕೊಂಡಿರುವಂಥದ್ದು ಓವರ್ ಸ್ಪೀಡಿಂಗ್ ಕೇಸ್ 117 ಹಾಕಿದ್ದೀವಿ, ಡ್ರಂಕ್ ಆ್ಯಂಡ್ ಡ್ರೈವಿಂಗ್ 55, ಸಿಗ್ನಲ್ ಜಂಪ್ ತಮಗೆಲ್ಲ ಗುರ್ತಿದೆ. ಈಗ ಯಾರು ಕಾನೂನು ಸಂಚಾರ ನಿಯಮ ಪಾಲನೆ ಮಾಡ್ತಾರೆ, ಇತರರೇ ಯಾರು ವೈಲೇಟ್ ಮಾಡ್ತಾರೆ, ಇಟ್ ಬಿಕಮ್ಸ್ ಇನ್ಕನ್ವೀನಿಯನ್ಸು ಮತ್ತು ಅಪಘಾತಗಳಾಗುವಂಥದ್ದು, ಪೆಡೆಸ್ಟ್ರಿಯನ್ಗೆ ಆ್ಯಕ್ಸಿಡೆಂಟ್ಸ್ ಆಗ್ತಾ ಇರೋದು. ಸಿಗ್ನಲ್ ಜಂಪಿಂಗ್ ಒಟ್ಟು 566 ಪ್ರಕರಣಗಳು ಹಾಕಿದ್ದೀವಿ. ಅದರ ಜೊತೆಗೆ ಟ್ರಿಪಲ್ ರೈಡಿಂಗ್ 322 ಮತ್ತು ಆಟೋದವ್ರಿಗೆ ಮೇಲೇನೂ ಕೂಡ ನಾವು ಕ್ರಮಗಳು ತೆಗೆದುಕೊಂಡಿದ್ದೀವಿ. ಎಕ್ಸೆಸ್ ಪ್ಯಾಸೆಂಜರ್ಸ್ 1257 1257. ನೆಕ್ಸ್ಟ್ ವಿತೌಟ್ ವೇರಿಂಗ್ ಯೂನಿಫಾರ್ಮ್ ಅದ್ರ ಜೊತೆಗೆ ಈ ಸ್ಕೂಲ್ ಚಿಲ್ಡ್ರನ್ಸ್ ಎಕ್ಸೆಸ್ ಪ್ಯಾಸೆಂಜರ್ಸ್ 10 ಕೇಸ್ಗಳು ನಿಮಗೆ ಕಂಪ್ಲೀಟ್ ಇದು ಕೊಡ್ತೀವಿ. ಬಟ್ ಏನಂತಂದರೆ, ಈಗ ನಾವು ಲಾಸ್ಟ್ ಟೈಮ್ ಫಿಸಿಕಲ್ ಎನ್ಫೋರ್ಸ್ಮೆಂಟ್ ಎಷ್ಟಾಗಿದೆ ಅಂತಂದರೆ, ನಮ್ಮದು ಈ ಚಲನ್ ಸ್ಟಾರ್ಟ್ ಆಗಿ ನಿಮಗೆಲ್ಲ ಗೊತ್ತಿದೆ ಒಂದು 10 to 15 ಡೇಸ್ ಆಗಿದೆ. ಈಗ ಫಿಸಿಕಲ್ ಕೇಸ್ 5106 ಕೇಸ್ ಹಾಕಿದ್ದೀವಿ, 5000, ನಿಯರ್ಲಿ 29 lakh rupees ಫೈನ್ 1 ಮಂತಲ್ಲಿ ಕಲೆಕ್ಟ್ ಆಗಿರುವಂಥದ್ದು. 29 lakh. ಅವರ್ ಅಬ್ಜೆಕ್ಟಿವ್ ಇಸ್ ಟು ನಾಟ್ ಹರ್ಯಾಸ್ ಪೀಪಲ್. ಏನು ಈಗ ಸುಮಾರು ಸಕಾರಾತ್ಮಕವಾಗಿ ಟ್ರಾಫಿಕ್ ಕಂಪ್ಲೇಂಟ್ಸ್ ಆಗ್ತಾ ಇದೆ, ಅದು ಸಂಪೂರ್ಣವಾಗಿ ಆದರೆ ಈ ನಮ್ಮ ಅಪಘಾತಗಳು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಇತರರು ಯಾವುದೇ ರೀತಿಯ ಭಯ ಇಲ್ಲದೆ ರಸ್ತೆ ಮೇಲೆ ಸಂಚಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಕೂಡ ತಮಗೆ ನೀಡ್ತೀವಿ.